ರಾಷ್ಟ್ರದ್ರೋಹಿಗಳನ್ನ ಯಾರು ರಾಷ್ಟ್ರದ್ರೋಹಿಗಳು ಯಾರು? ಡಿ ಕೆ ಸುರೇಶ್ ಅಂತ ಹೇಳಿದಲ್ಲ ಈಗ ಅವರು ನಾವು ಭಾಗ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೇಳಿಲ್ಲ. ನೀವು ಇದೇ ರೀತಿ ಮಲತಾಯಿ ಧೋರಣೆ ಮಾಡಿದ್ರೆ ನಾವು ಕೇಳಬೇಕಾಗ್ಬೋದು ಅಂತ ಹೇಳಿದ್ದಾರೆ. ಎಸ್ ನಾಟ್ ಸೆಟ್ ನಾವು ಭಾಗ ಮಾಡ್ಕೋಬೇಕು ಕೇಳ್ತಾ ಇಲ್ಲ. ಇದೇ ರೀತಿ ಮಲತಾಯಿ ಧೋರಣೆಯನ್ನು ನೀವು ತೋರಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಕೇಳಬೇಕಾಗ್ಬೋದು ಅಂತಕ್ಕಂತ ಹೇಳಿದ್ದಾರೆ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅವರು. ಯಾರು? ಬಿ ಜೆ ಪಿಯವರು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅದೊಂದು ಇಶ್ಯೂ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಬಿ ಜೆ ಪಿಗೆ ಏನು ಇಶ್ಯೂ ಇಲ್ವಲ್ರಿ ಈಗ, ಏನೋ ಅದು ಇಶ್ಯೂ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಎಲೆಕ್ಷನ್ ಇನ್ನೇನು ಮತ್ತೆ ಅದೇ ಅಲ್ವಾ, ಏನು ಮಾಡೋದು ಅದನ್ನೇ ಅಲ್ವಾ ಮಾಡೋದು. ಈಗ ಯಡಿಯೂರಪ್ಪನವ್ರು ನನ್ನ ಸ್ಟೇಟ್ ಪೇಪರಲ್ಲಿ ಓದಿದೆ ನಾನು, ನಮ್ಮ ಕರ್ನಾಟಕದ ಮಾನ ಹರಾಜು ಹಾಕ್ಬಿಟ್ರು, ದೆಹಲಿಗೆ ಹೋಗಿ ಇರಲ್ಲ ಅಂತ ಹೇಳಿದ್ರು. ನಾನು ಯಡಿಯೂರಪ್ಪನವ್ರಿಗೆ ಕೇಳಕ್ಕೆ ಬಯಸ್ತೀನಿ, ಸ್ವಾಮಿ ನೀವು ಮಾಜಿ ಮುಖ್ಯಮಂತ್ರಿ, ಬಿ ಜೆ ಪಿನ ದೊಡ್ಡ ನಾಯಕರು, ನಿಮ್ಮ ಯೋಗ್ಯತೆ ನೀವು ಹಣ ಬಿಡುಗಡೆ ಮಾಡಿರಿ, ಬರಗಾಲ ಒಂದು ಸ್ಟೇಟ್ಮೆಂಟ್ ಮಾಡಲಿಲ್ವಲ್ಲ ಅವರು. ಇದಕ್ಕೇನು ಹೇಳ್ಬೇಕು ಯಡಿಯೂರಪ್ಪನವರು? ಇದನ್ನೇ ಹೇಳೋರು, ಅದನ್ನೇ ಕೇಳಬಾರ್ದು. ಅವ್ರದ್ದೇ ಸರ್ಕಾರ, ಆ ಪಾರ್ಟಿ ದೊಡ್ಡ ಲೀಡ್ರಿ ಇವರು. ನಮ್ಮ ಕರ್ನಾಟಕ ಜನ ಬರಗಾಲ ಬಂದಿದೆ, ಜನ ಕಷ್ಟದಲ್ಲಿದ್ದಾರೆ, ನೀವು ಹಣ ಬಿಡುಗಡೆ ಮಾಡಿಕೊಡಿ, ಅವ್ರಿಗೇನು ಕರ್ನಾಟಕ ಸರ್ಕಾರಕ್ಕೆ ಕೇಳಿ ಮಾಡಿಕೊಡಿ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ. ಲೋಕಸಭಾ ಚುನಾವಣೆ ಇದಕ್ಕೆ ಅದಕ್ಕೆ ಯಾರಿಗೂ ಹೇಳ್ತಾನೆ ಇಲ್ವಲ್ಲ. ಲೋಕಸಭಾ ಚುನಾವಣೆಗೆ ಸಿಎ ಪೌರತ್ವಕ್ಕೆ ತಿದ್ದುಪಡಿ ಕಾಯ್ದೆ ತರ್ತೀವಿ ಅಂತ, ಜಾರಿಗೆ ತಂದೆ ತರ್ತೀವಿ ಅಂತ ಅಮಿತ್ ಶಾ ಹೇಳಿದ್ದಾರೆ ಇವತ್ತು. ನೋಡಿ, ಇವೆಲ್ಲ ಎಲೆಕ್ಷನ್ ಸ್ಟೆಂಟ್ಗಳು ಇವು. ಚುನಾವಣೆ ಬಂದಾಗ ಇವೆಲ್ಲ ಹೇಳ್ತಾರೆ. ಈಗ ಮೋದಿ 15 ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಅಂತ ಹಾಕಿದ್ರ, 2 ಕೋಟಿ ನಿರುದ್ಯೋಗಿಗಳಿಗೆಲ್ಲ ಕೆಲಸ ಕೊಡ್ತೀನಿ ಅಂದ್ರೆ ಕೊಟ್ರ. ಇವೆಲ್ಲ ಎಲೆಕ್ಷನ್ ಸ್ಟೆಂಟ್ಗಳು ನಡೀತಾರೆ.